ನಮಸ್ಕಾರ. ನಾವು ವಿಂಡೋಸ್ ಬಳಸುವಾಗ ಪ್ರತಿದಿನ ನೋಡ್ತೀವಿ, ಆದ್ರೆ ಹೆಚ್ಚಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅಂಥ ಎರಡು ಟೂಲ್ಸ್ ಅಂದ್ರೆ ಕ್ಯಾಲ್ಕ್ಯುಲೇಟರ್ ಮತ್ತೆ ನೋಟ್ಪ್ಯಾಡ್. ಇವು ನೋಡಕ್ಕೆ ತುಂಬಾನೇ ಸಿಂಪಲ್ ಆಗಿ ಕಾಣಿಸುತ್ತೆ, ಆದ್ರೆ ಇವುಗಳ ಒಳಗೆ ಎಷ್ಟೆಲ್ಲ ಪವರ್ಫುಲ್ ಫೀಚರ್ಸ್ ಅಡಗಿದೆ ಅಂತ ಇವತ್ತು ನೋಡೋಣ. ಒಂದ್ ರೀತಿ ಹಿಡನ್ ಜೆಮ್ಸ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಪಯಣ ಹೇಗಿರುತ್ತೆ ಅಂದ್ರೆ, ಮೊದಲಿಗೆ ಈ ಸಾಮಾನ್ಯ ಟೂಲ್ಸ್ ಅಲ್ಲಿರೋ ಹಿಡನ್ ಪವರ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಕ್ಯಾಲ್ಕುಲೇಟರ್ ಅದೆಷ್ಟು ಸ್ಮಾರ್ಟ್ ಆಗಿದೆ ಅಂತ ನೋಡ್ತೀವಿ. ನಂತರ ನೋಟ್ಪ್ಯಾಡ್ನ ಸಿಂಪ್ಲಿಸಿಟಿನೇ ಅದರ ಸೂಪರ್ ಪವರ್ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಕೊನೆಗೆ ಈ ಎಲ್ಲಾ ಟಿಪ್ಸ್ ಬಳಸಿ ನಮ್ಮ ಡಿಜಿಟಲ್ ಟೂಲ್ ಬಾಕ್ಸ್ ಅನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಬಳಸೋದು ಅಂತ ನೋಡೋಣ. ಮೊದಲನೇ ಭಾಗ, ದೈನಂದಿನ ಟೂಲ್ಸ್ ಅಲ್ಲಿ ಅಡಗಿರುವ ಶಕ್ತಿ. ಅಂದ್ರೆ ನಮ್ಮ ಕಣ್ಮುಂದೆನೇ ಇದ್ರೂ ನಾವು ಗಮನಿಸದ ಕೆಲವು ಅದ್ಭುತಗಳ ಬಗ್ಗೆ ಮಾತಾಡೋಣ. ಈ ಅಪ್ಲಿಕೇಶನ್ಗಳನ್ನ ಹುಡುಕೋದು ಏನೂ ಕಷ್ಟ ಇಲ್ಲ. ಸ್ಟಾರ್ಟ್ ಮೆನುಗೆ ಹೋಗಿ ಆಕ್ಸೆಸರೀಸ್ ಫೋಲ್ಡರ್ ಒಳಗೆ ನೋಡಿದ್ರೆ ಸಾಕು, ಅಲ್ಲೇ ಇರುತ್ತೆ. ನಮ್ಮ ಚಿಕ್ಕಪುಟ್ಟ ದಿನನಿತ್ಯದ ಕೆಲಸಗಳನ್ನ ಸರಳ ಮಾಡೋದಕ್ಕಾಗಿಯೇ ಇವನ್ನ ಡಿಸೈನ್ ಮಾಡಿರೋದು. ಓಕೆ, ಈಗ ಎರಡನೇ ಭಾಗಕ್ಕೆ ಬರೋಣ. ನಮ್ಮ ಸ್ಮಾರ್ಟ್ ಕ್ಯಾಲ್ಕ್ಯುಲೇಟರ್. ಇದನ್ನ ಕೇವಲ ಪ್ಲಸ್ ಮೈನಸ್ ಮಾಡೋಕೆ ಇಟ್ಕೊಂಡಿದೀವಿ ಅನ್ಕೊಂಡಿದ್ರಾ? ನಿಮ್ಗೊಂದು ದೊಡ್ಡ ಸರ್ಪ್ರೈಸ್ ಕಾದಿದೆ. ನಮ್ಮಲ್ಲಿ ಹೆಚ್ಚಿನವರು ಕ್ಯಾಲ್ಕ್ಯುಲೇಟರ್ ಅಂದ್ರೆ ಈ ಸ್ಟ್ಯಾಂಡರ್ಡ್ ವ್ಯೂನಲ್ಲೇ ನೋಡಿರೋದು ಅಲ್ವಾ? ಬೇಸಿಕ್ ಲೆಕ್ಕಾಚಾರಗಳಿಗೆ ಇದನ್ನ ಬಳಸ್ತೀವಿ. ಆದ್ರೆ ಇದು ಅದರ ಕೇವಲ ಒಂದು ಮುಖ ಅಷ್ಟೇ. ಇಲ್ನೋಡಿ, ಇಲ್ಲೇ ಇದೆ ನೋಡಿ, ಸಾಮೆ ಇಂಟ್ರೆಸ್ಟಿಂಗ್. ಕ್ಯಾಲ್ಕುಲೇಟರ್ ಅಂದ್ರೆ ಬರೀ ಒಂದೇ ತರ ಇರಲ್ಲ. ಅದ್ರಲ್ಲಿ ಒಂದಲ್ಲ ಎರಡಲ್ಲ, ಬರೀ 4 ಬೇರೆ ಬೇರೆ ಮೋಡ್ಗಳಿವೆ. ಸ್ಟ್ಯಾಂಡರ್ಡ್, ಸೈಂಟಿಫಿಕ್, ಪ್ರೋಗ್ರಾಮರ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್. ಇನ್ನೊಂದು ಮಜಾ ಅಂದ್ರೆ ಇದನ್ನ ಕೀಬೋರ್ಡ್ ಶಾರ್ಟ್ಕಟ್ಸ್ ಬಳಸಿ ಚೇಂಜ್ ಮಾಡಬಹುದು. Alt+1 ಒತ್ತಿದ್ರೆ ಸ್ಟ್ಯಾಂಡರ್ಡ್, Alt+2 ಒತ್ತಿದ್ರೆ ಸೈಂಟಿಫಿಕ್, ಹೀಗೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ ಇಂಟ್ರೆಸ್ಟಿಂಗ್. ಕ್ಯಾಲ್ಕುಲೇಟರ್ನ ಇನ್ನೊಂದು ಸೀಕ್ರೆಟ್ ಫೀಚರ್ ಅಂದ್ರೆ ಯೂನಿಟ್ ಕನ್ವರ್ಷನ್. ಇದು ತುಂಬಾನೇ ಉಪಯುಕ್ತ. ತಾಪಮಾನ, ವೇಗ, ತೂಕ ಹೀಗೆ ಯಾವುದನ್ನೇ ಆದ್ರೂ ಒಂದ್ರಿಂದ ಇನ್ನೊಂದಕ್ಕೆ ತಕ್ಷಣಕ್ಕೆ ಕನ್ವರ್ಟ್ ಮಾಡುತ್ತೆ. ಇದನ್ನ ಬಳಸೋದು ಕೂಡ ತುಂಬಾ ಸಿಂಪಲ್. ಮೊದಲು ಯಾವ ಯೂನಿಟ್ ಕನ್ವರ್ಟ್ ಮಾಡಬೇಕು, ಉದಾಹರಣೆಗೆ ಟೆಂಪರೇಚರ್, ಅದನ್ನ ಸೆಲೆಕ್ಟ್ ಮಾಡಿ. ಆಮೇಲೆ ಫ್ರಾಮ್ ಬಾಕ್ಸ್ನಲ್ಲಿ ವ್ಯಾಲ್ಯೂ ಹಾಕಿ. ಕೊನೆಗೆ ಟು ಬಾಕ್ಸ್ನಲ್ಲಿ ಯಾವ ಯೂನಿಟ್ಗೆ ಬೇಕು ಅದನ್ನ ಸೆಲೆಕ್ಟ್ ಮಾಡಿದ್ರೆ ಸಾಕು, ಉತ್ತರ ಅಲ್ಲೇ ರೆಡಿ ಇರುತ್ತೆ. ಒಂದು ಉದಾಹರಣೆ ನೋಡೋಣ. ಒಂದು ಸೂಪರ್ಸಾನಿಕ್ ಜೆಟ್ನ ವೇಗವನ್ನು ನಾಟ್ಸಲ್ಲಿ ತಿಳ್ಕೋಬೇಕು ಅಂದ್ಕೊಳ್ಳಿ. ಕೇವಲ ಕೆಲವೇ ಕ್ಲಿಕ್ಗಳಲ್ಲಿ ಉತ್ತರ ಸಿಗುತ್ತೆ. 1015.78. ಇಷ್ಟು ಕಾಂಪ್ಲೆಕ್ಸ್ ಲೆಕ್ಕವನ್ನ ಕೂಡ ಇದು ಎಷ್ಟು ಈಸಿಯಾಗಿ ಮಾಡುತ್ತೆ ಅಲ್ವಾ? ಅಷ್ಟೇ ಅಲ್ಲ, ಡೇಟ್ ಕ್ಯಾಲ್ಕುಲೇಷನ್ ಅಂತಾನೂ ಒಂದು ಫೀಚರ್ ಇದೆ. ಯಾವುದಾದ್ರೂ ಪ್ರಾಜೆಕ್ಟ್ನ ಡೆಡ್ಲೈನ್ ಯಾವಾಗ ಅಂತ ಲೆಕ್ಕ ಹಾಕಬೇಕಾ? ಒಂದು ನಿರ್ದಿಷ್ಟ ದಿನಾಂಕದಿಂದ ದಿನ, ತಿಂಗಳು ಅಥವಾ ವರ್ಷಗಳನ್ನ ಮುಂದೆ ಹೋಗೋಕೆ ಅಥವಾ ಹಿಂದೆ ಬರೋಕೆ ಇದು ಸಹಾಯ ಮಾಡುತ್ತೆ. ಸರಿ, ಈಗ ಮೂರನೇ ಭಾಗಕ್ಕೆ ಹೋಗೋಣ. ನೋಟ್ಪ್ಯಾಡ್. ಇದರ ಟ್ಯಾಗ್ಲೈನ್ ಏನಂದ್ರೆ, ಸರಳತೆಯೇ ಒಂದು ಸೂಪರ್ ಪವರ್ ಅಂತ. ನೋಟ್ಪ್ಯಾಡ್ಗೆ ಒಂದು ಅಡ್ಡ ಹೆಸರಿದೆ. ಅದು ಅಧಿಕೃತವಾಗಿ ದ ಹ್ಯಾಂಡಿ ಟೆಕ್ಸ್ಟ್ ಎಡಿಟರ್. ಅದರ ಹೆಸರೇ ಹೇಳೋ ಹಾಗೆ ಇದು ಪಠ್ಯವನ್ನ ಅಂದ್ರೆ ಟೆಕ್ಸ್ಟ್ ಅನ್ನ ಯಾವುದೇ ಗೊಂದಲ ಇಲ್ಲದೆ ಸುಲಭವಾಗಿ ಎಡಿಟ್ ಮಾಡೋಕಿರೋ ಒಂದು ಸೂಪರ್ ಟೂಲ್. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಟ್ಪ್ಯಾಡ್ ಬೇರೆ, ವರ್ಡ್ ಪ್ಯಾಡ್ ಬೇರೆ. ನೋಟ್ಪ್ಯಾಡ್ ಅಂದ್ರೆ ಯಾವುದೇ ಡಿಸೈನ್, ಕಲರ್, ಫಾರ್ಮ್ಯಾಟಿಂಗ್ ಇಲ್ಲದ ಶುದ್ಧ ಟೆಕ್ಸ್ಟ್ಗಾಗಿ. ಆದ್ರೆ ವರ್ಡ್ ಪ್ಯಾಡಲ್ಲಿ ಬೋಲ್ಡ್, ಇಟಾಲಿಕ್ಸ್ ಹೀಗೆ ಡಿಸೈನ್ ಮಾಡೋಕೆ ಸ್ವಲ್ಪ ಹೆಚ್ಚು ಆಪ್ಷನ್ಸ್ ಇರುತ್ತೆ. ಹಾಗಾದ್ರೆ ನೋಟ್ಪ್ಯಾಡ್ನ ಅಸಲಿ ಶಕ್ತಿಯೇನು? ಮೊದಲನೆಯದಾಗಿ, ಇದು ಮಿಂಚಿನ ವೇಗದಲ್ಲಿ ಓಪನ್ ಆಗತ್ತೆ. ಎರಡನೆಯದಾಗಿ, ಯಾವುದೇ ಹಿಡನ್ ಫಾರ್ಮ್ಯಾಟಿಂಗ್ ಇಲ್ಲದೆ ಕ್ಲೀನ್ ಟೆಕ್ಸ್ಟ್ ಕೊಡುತ್ತೆ. ಸಿಂಪಲ್ ಎಡಿಟಿಂಗ್ ಕೆಲಸಗಳಿಗೆ ಇದಕ್ಕಿಂತ ಬೆಸ್ಟ್ ಏನೂ ಇಲ್ಲ. ಮತ್ತು ಇದರಲ್ಲಿ ಫೋಟೋ ಹಾಕೋಕ್ಕಾಗಲ್ಲ, ಹಾಗಾಗಿ ಯಾವಾಗ್ಲೂ ಪ್ಯೂರ್ ಟೆಕ್ಸ್ಟ್ ಗ್ಯಾರಂಟಿ. ಸರಿ, ನೋಟ್ಪ್ಯಾಡ್ನ ಫಾಸ್ಟಾಗಿ ಯೂಸ್ ಮಾಡಕ್ಕೆ ಕೆಲವು ಶಾರ್ಟ್ಕಟ್ಸ್ ಇವೆ. ಈಗ Ctrl+S, Ctrl+A ಅದೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಇಲ್ಲೊಂದು ಸೂಪರ್ ಟ್ರಿಕ್ ಇದೆ, ಗೊತ್ತಾ? F5 ಕೀನ ಒಮ್ಮೆ ಪ್ರೆಸ್ ಮಾಡಿ. ಏನಾಯ್ತು ನೋಡಿ, ತಕ್ಷಣಕ್ಕೆ ಆಗಿನ ಟೈಮ್ ಮತ್ತೆ ಡೇಟ್ ಇನ್ಸರ್ಟ್ ಆಗತ್ತೆ. ಮೀಟಿಂಗಲ್ಲಿ ನೋಟ್ಸ್ ಮಾಡಕ್ಕಾದ್ರೆ ಇದು ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ? ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ, ನಮ್ಮ ಡಿಜಿಟಲ್ ಟೂಲ್ ಬಾಕ್ಸ್ ಅನ್ನು ಅನ್ಲಾಕ್ ಮಾಡೋದು. ಇದರ ಮೂಲ ಮಂತ್ರ ಅಂದ್ರೆ ಬೇಸಿಕ್ಸಲ್ಲಿ ಮಾಸ್ಟರ್ ಆಗೋದು. ಹಾಗಾದ್ರೆ ಇವತ್ತಿಂದ ನಾವು ನೆನ್ಪಿಡ್ಬೇಕಾದ ಮುಖ್ಯ ವಿಷಯಗಳೇನು? 1. ಕ್ಯಾಲ್ಕ್ಯುಲೇಟರ್ ಅಂದ್ರೆ ಬರೀ ಲೆಕ್ಕಕ್ಕಲ್ಲ, ಅದೊಂದು ಪವರ್ಫುಲ್ ಕನ್ವರ್ಷನ್ ಟೂಲ್ ಕೂಡ ಹೌದು. 2. ನೋಟ್ಪ್ಯಾಡ್ನ ಸರಳತೆಯೇ ಅದರ ವೇಗ ಮತ್ತು ಶಕ್ತಿ.
3. ಈ ಎರಡೂ ಆಪ್ಸಲ್ಲಿರೋ ಕೀಬೋರ್ಡ್ ಶಾರ್ಟ್ಕಟ್ಸ್ ನಮ್ಮ ಕೆಲ್ಸವನ್ನ ತುಂಬಾನೇ ವೇಗಗೊಳಿಸುತ್ತೆ. ನೋಡಿ, ನಿಜವಾದ ಸ್ಮಾರ್ಟ್ನೆಸ್ ಅಂದ್ರೆ ಯಾವಾಗ್ಲೂ ಹೊಸ ಹೊಸ ಟೂಲ್ಸ್ ಹುಡ್ಕೋದ್ರಲ್ಲಿಲ್ಲ, ನಮ್ಮ ಹತ್ರ ಈಗಾಗ್ಲೇ ಇರೋ ಟೂಲ್ಸನ್ನ ಪೂರ್ತಿಯಾಗಿ ಹೇಗೆ ಬಳಸ್ಕೊಳ್ಳೋದು ಅಂತ ತಿಳ್ಕೊಳ್ಳೋದ್ರಲ್ಲಿದೆ. ಹಾಗಾದ್ರೆ ನಮ್ಮ ಕಂಪ್ಯೂಟರ್ನಲ್ಲೇ ಅಡಗಿರೋ ಇಂತಹ ಇನ್ನೆಷ್ಟು ಸರಳ, ಅದರ ಶಕ್ತಿಶಾಲಿ ಟೂಲ್ಸ್ ನಮ್ಮ ಗಮನಕ್ಕಾಗಿ ಕಾಯ್ತಾ ಇರ್ಬೋದು. ಸ್ವಲ್ಪ ಯೋಚನೆ ಮಾಡಿ.